ಅತ್ಯಂತ ಮತ್ತು ಅವರಲ್ಲಿ ಒಡನಾಡಿಯಾಗಿ ಭಾಳ ವರ್ಷಗಳಿಂದ ನಮ್ಮನ್ನು ಮಕ್ಕಳಿಗಿಂತ ಹೆಚ್ಚಾಗಿ ಸ್ನೇಹಿತರನ್ನು ಪ್ರೀತಿ ಮಾಡಿಸೋದು ನಾವೆಂದೂ ಮರೆಯೋಕ್ಕಾಗಲ್ಲ. ಅಂಥ ಒಂದು ಚೇತನ ಇಡೀ ಒಂದು ಏನು ವೀರಶೈವ ಸಮಾಜಕ್ಕಲ್ಲ, ಇಡೀ ನಾಡಿಗೆ ಒಂದು ದೊಡ್ಡ ಆಘಾತ ಇದು. ಭಾಳ ಅಂಥ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಇಷ್ಟು ಎತ್ತರಕ್ಕೆ ಎಲ್ಲ ರಂಗದಲ್ಲಿ ರಾಜಕೀಯ ಇರಲಿ, ವ್ಯವಹಾರ ಇರಲಿ ಮತ್ತು ತನ್ನ ವಿದ್ಯಾಸಂಸ್ಥೆ ಇರಲಿ ಭಾಳ ಎತ್ತರಕ್ಕೆ ಬೆಳೆಸಿ ಸುಮಾರು 7-8 ಸಾವಿರ ಜನ ಅವರಲ್ಲಿ ಡಾಕ್ಟ್ರುಗಳು, ವಿದ್ಯಾಸಂಸ್ಥೆಗಳಿಗೆ ಒಂದು ಜೀವನ ಕೊಟ್ಟಿರೋಂಥ ಒಂದು ಚೇತನ. ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಇಷ್ಟೊಂದು ಬೆಳೆದು ನಾಡಿಗೆ ಒಂದು ದೊಡ್ಡ ಕೊಡುಗೆ ಅವ್ರದ್ದು, ಭಾಳ ಅಪಾರವಾದ ಕೊಡುಗೆ. ದಾನ ಧರ್ಮ ಮತ್ತು ಅವರು ಭಾಳ ಅತ್ಯಂತ ತಂದೆ ತಾಯಿಗಳಲ್ಲಿ, ಅಣ್ಣ ತಮ್ಮಗಳು, ಸ್ನೇಹಿತರಲ್ಲಿ ಭಾಳ ಗೌರವವಾಗಿ ನಡ್ಕೊಂಡು ಬಂದಂಥ ಒಂದು ಚೇತನ ಅದು. ಅವರು ನಾವು ಒಂದು 100 ವರ್ಷ ಅವರು ದಾಟ್ಬೋದು ಅಂತ ನಾವು ಭಾಳಷ್ಟು ಕನಸು ಕಂಡಿದ್ವಿ. ದೇವರು ಅವ್ರನ್ನ ಬೇಗ ಕರ್ಕೊಂಡೋದಾನೆ. ಅವರ ಆತ್ಮಕ್ಕೆ ಶಾಂತಿ ನಾವೆಲ್ಲರೂ ಕೋರ್ತಾ ಇದ್ದೀವಿ. ಇದು ಆ ಒಂದು ಇದು ಶಿವಶಂಕರಪ್ಪನವ್ರನ್ನ ನಾವಂತ ಸಮಾಜಕ್ಕೆ ಭಾಳ ದೊಡ್ಡ ನಷ್ಟ ಆಗಿದೆ. ಭಾಳ ಅಷ್ಟಿಷ್ಟು ಇಲ್ಲಿಂದ ಇನ್ನು ಅರ್ಧ ಗಂಟೆಯಿಂದ ಮಹಾಸಭಾದಿಂದ ಸೀದಾ ದಾವಣಗೆರೆಯಲ್ಲಿ ಮಲ್ಲಿಕಾರ್ಜುನ ಅವ್ರ ಮನೆಯಲ್ಲಿ ಮತ್ತೊಂದು ಸಾರಿ ಹೇಳ್ತೇನೆ, ಹೈಸ್ಕೂಲ್ ಫೀಲ್ಡ್ನಾಗ ಸಾರ್ವಜನಿಕ ದರ್ಶನಕ್ಕೆ, ಅಲ್ಲಿಂದ ಕಲ್ಲೇಶ್ವರ ಮಿಲ್ನಲ್ಲಿ 5:05 ಒಳಗಡೆ ಅವರ ಅಂತ್ಯಕ್ರಿಯೆ ನಮ್ಮ ವೀರಶೈವ ಸಮಾಜ ಸಂಪ್ರದಾಯದ ಪ್ರಕಾರ ಅಲ್ಲಿ ಎಲ್ಲ ನೆರವೇರಿಸ್ತಾರೆ. ಎಲ್ಲ ಅವರ ಕುಟುಂಬದ ವರ್ಗದವರು ಎಲ್ಲ ಇಲ್ಲೇ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಅವರ ಒಂದು ಎಲ್ಲರೂ ಕೂತು ಮಾತಾಡಿ ಈ ಒಂದು ನಿರ್ಣಯ ಮಾಡಿ ಜನರಿಗೆ ಗೊತ್ತಲ್ಲ. ಒಂದು ಗೊಂದಲ ಇದೆ, ನಾಳೆ ಮಾಡ್ತಾರೋ ಮಂಗಳವಾರ ಮಾಡ್ತಾರೆ ಏನೋ ಅಂತ. ಅದೇನಲ್ಲ, ನಾಳೆ ಸಾಯಂಕಾಲ 5 ಗಂಟೆಗೆ ಅವರ ಅಂತ್ಯಕ್ರಿಯೆ ದಾವಣಗೆರೆಯಲ್ಲಿ ನಡೀತಾ ಇದೆ. ಭಾಳ ಅತ್ಯಂತ ಮತ್ತು ಅವರಲ್ಲಿ ಒಡನಾಡಿಯಾಗಿ ಭಾಳ ವರ್ಷಗಳಿಂದ ನಮ್ಮನ್ನು ಮಕ್ಕಳಿಗಿಂತ ಹೆಚ್ಚಾಗಿ ಸ್ನೇಹಿತರನ್ನು ಪ್ರೀತಿ ಮಾಡಿಸೋದು ನಾವೆಂದೂ ಮರೆಯೋಕ್ಕಾಗಲ್ಲ. ಅಂಥ ಒಂದು ಚೇತನ ಇಡೀ ಒಂದು ಏನು ವೀರಶೈವ ಸಮಾಜಕ್ಕಲ್ಲ, ಇಡೀ ನಾಡಿಗೆ ಒಂದು ದೊಡ್ಡ ಆಘಾತ ಇದು. ಭಾಳ ಅಂಥ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಇಷ್ಟು ಎತ್ತರಕ್ಕೆ ಎಲ್ಲ ರಂಗದಲ್ಲಿ ರಾಜಕೀಯ ಇರಲಿ, ವ್ಯವಹಾರ ಇರಲಿ ಮತ್ತು ತನ್ನ ವಿದ್ಯಾಸಂಸ್ಥೆ ಇರಲಿ ಭಾಳ ಎತ್ತರಕ್ಕೆ ಬೆಳೆಸಿ ಸುಮಾರು 7-8 ಸಾವಿರ ಜನ ಅವರಲ್ಲಿ ಡಾಕ್ಟ್ರುಗಳು,